ಅವ್ರ ಪಾಪ ರಾತ್ರಿ ಅವ್ರು ಕೊತ್ತಂಬರಿ ತರ್ಲಾಕ ಬಿರಿಯಾನಿಗೆ ಕೊತ್ತಂಬರಿ ತರ್ಲಾಕ ಹೋಗ್ತಾರ ಅವ್ರು. टमाटो हमारा छोकरा कुछ भी नहीं किया, कोतंबरिया लेने के लिए गया था, हमको पकड़ लिया. ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಪೂರ್ತಿ ನಮ್ಗೆ ಒಮ್ಮೆ ಅನಿಸ್ತದೆ ನಾವು ತಳಗ್ ಮಾತಾಡ್ತಿದ್ದೇನೆ. ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು ಅವರು ಇವರೇ ಕೂತಿರ್ತಾರೆ. ಸುಮ್ನೆ ಮಾರ್ಕೆಟ್ ಬಂದ್ ಇಟ್ಕೊಂಡು ಕೂತೀರಿ. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡ್ಬಿಡ್ರಿ. ಅವ್ರು ಯಾರು ಹೊರಗೆ ಬರ್ಲಾರ್ದಂಗ್ ಮಾಡ್ರಿ ಆ ಏರಿಯಾದಿಂದ. ಸ್ವಲ್ಪ ಸಂಖ್ಯಾಕರ ಅಂದ್ರೆ ಏನು, ನಮ್ಮ ಸಂವಿಧಾನ ಪ್ರಕಾರನೇ ಅವನಿಗೂ ಅಷ್ಟೇ ನ್ಯಾಯ ಐತಿ, ನಮಗೂ ಐತಿ. ನೀವು ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬೇಡ್ರಿ, ಈ ಮಸೂತಿ ಮುಂದೆ ಹೋಗ್ಬೇಡ್ರಿ ಅಂತ ನೀವು ರೆಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಇದೇನು ಭಾರತ ದೇಶನಾಗ ಐತೋ ಏನ್ ಪಾಕಿಸ್ತಾನದಾಗ ಐತೋ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವು ಹೋಗ್ತಾವು, ಏನೋ ನಮ್ಮ ಸರ್ಕಾರ ಹೇಳ್ತದ, CM ಹೇಳ್ತಾರೆ, ಅಮಾಯಕ ಜನರನ್ನ ಇದೇ ರೀತಿ. ಇವತ್ತು ನೋಡಿ ಪಾಪ ಎರಡು ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದೆ ಇಷ್ಟು ದೊಡ್ಡದು. ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇಲ್ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವ್ದೇ ಹೋದ್ರು ಮೊದಲ ಆ ಮಸೂತಿಗಳನ್ನ ಚೆಕ್ ಮಾಡ್ಬೇಕು, ಆ ಮಸೂತಿಗಳನ್ನ ಬ್ಯಾನ್ ಮಾಡ್ಬೇಕು. ನೀವು ನಮ್ಮ ಮಾಡ್ತಿರಲ್ಲ, ಯಾವ್ದಾರು ನಮ್ಮ ದೇವಸ್ಥಾನದಿಂದ ಒಂದ್ ಕಾಲ ಬಿದ್ದೈತಾನೆ ಭಾರತದಾಗ ಹೇಳ್ರಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕೂಡ್ಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಪಂಕಾ ಮಸೀದಿ ಅಧಿಕೃತ ಐತಿ ಇಲ್ಲ ಅಂತದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡ್ರಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೇ ಇಲ್ಲ, ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡುದು, 24 ತಾಸು ನೀರ್ ಕೊಡುದು. ಮತ್ತ ಅಲ್ಲಿ ಅವನು ಒಬ್ಬ ಕಾಂಗ್ರೆಸ್ ಲೀಡರು, ಅವ ಬಂದ್ರೆ SP DSP ಎದ್ ನಿಂದಿರ್ತಾ ಇರ್ತ, ಸರ್ ಅಂತ ಇರ್ತ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ ಪೊಲೀಸರದು? ಅಂದ್ರೆ ಇಷ್ಟು ಅವ್ರ ಬಲ್ಲಿ ಏನಾಗ್ಬಿಟ್ಟದ ಅಂದ್ರೆ, ಕೆಲವೊಂದು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗ ಕೆಡುದಿ ನಾವು BJP ಹೆಂಗ ಮಾಡ್ಕೊಟ್ಟಿವತ್ತ ಮಾತಾಡ್ತಾರ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಒಬ್ಬ IPS SP ಮೇಲೇನು ಕಲ್ಲು ಹೋಗದ ಮ್ಯಾಗನು ಬಂಧನ ಯಾರು ಮಾಡ್ಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ರಿ ಹೋಗದಾರ ಅವ್ರನ್ನ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ ಇದರಲ್ಲೇ ಸಿಕ್ಕಿದೆ. ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ CCTVಯಲ್ಲಿ ಸಿಕ್ಕಿದೆ. ಹಾಗಾದ್ರೆ ಹಿಂದೂಗಳ ಮೇಲೆ ಇದು ಏನು ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಕಾಲು ಕೈಗೆ ಮುರಿಯಂಗ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀರಿ. ಹಾಗಾದ್ರೆ ಅವ್ರಿಗೆ ಏನ್ ಮಾಡಿದ್ರಿ, ಏನ್ ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಂ ಏನೋ ಜಮಾತ್ ಇದೆ, ಆ ಮಸೂದಿ ಇದೆ, ಪಂಕಾ ಮಸೀದ್, 8 ಮಂದಿನ ಅರೆಸ್ಟ್ ಮಾಡಿದ್ರಿ. ಅಲ್ಲಿರುವಂತ ಮೌಲ್ವಿ ಅವ್ರನ್ನೆಲ್ಲ ಒಳಗ ಕೂಡಿ ಹಾಕ್ಲಿಕ್ಕೆ 200-300 ಜನ ಹಿಂದಿನ ಭಾಗಲ್ಲೇ ಬಂದು ಸೇರಿದ್ರತಕ್ಕಂಥದ್ದು ಎಲ್ಲ ಓಪನ್ ಇದೆ. ಯಾರಾದ್ರೂ ಮುಖ ಸಿಗ್ತದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.